ಇಲ್ಲಿ 7² ಟೈಮ್ಸ್ ಆಫ್ 7 ಪವರ್ ಆಫ್ -7 ಅಂತ ಕೊಟ್ಟವ್ರೆ. ಇವಾಗ ಈ ಎಕ್ಸ್ಪೋನೆಂಟ್ಗಳನ್ನ ಗುಣಿಸ್ಬೇಕು. ಯಾವ ಥರ ಗುಣಿಸೋದು ಅಂದರೆ, ಒಂದು ಬೇಸ್ ಒಂದೇ ಇರಬೇಕು, ಇಲ್ಲಾಂದರೆ ಪವರ್ ಒಂದೇ ಇರಬೇಕು. ಇಲ್ಲಿ ಬೇಸ್ ಒಂದೇ ಐತೆ, 7 ಎರಡರಲ್ಲೂ ಬೇಸು. ಹಂಗಾಗಿ ಬೇಸ್ನ ಕಾಮನ್ ಆಗಿ ತಗೊಂಡು ಇದೆರಡೂ ಕೂಡಬೇಕು ಮೇಲ್ಗಡೆ ಪವರ್ನ. 2 - 7 ಕೂಡೋದು ಅಂದರೆ ಅದು ಏನು ಸಿಂಬಲ್ ಆಯಿತೋ ಅದೇ ಉಳಿದಿರ್ತದೆ. ಹಂಗಾಗಿ ಅದನ್ನು ಕೂಡೋದು ಅನ್ನೋದು. ಇಲ್ಲಿ -7 ಇದ್ರು ಸಬ್ಟ್ರ್ಯಾಕ್ಟ್ ಮಾಡೋದು ಇಲ್ಲ ಕಳಿಯೋದು ಅಂದರೆ -7 ಇರೋದು ಮತ್ತು ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತದ, ಪ್ಲಸ್ ಇದ್ದರೆ ಮೈನಸ್ ಆಗೋದಾಯ್ತದ. 2 - 7 ಅಂದರೆ 7 ದೊಡ್ಡದು, 7 - 2ಕ್ಕೆ 5. ಹಂಗಾಗಿ 5 ಇದು ದೊಡ್ಡದ್ರ ಸಿಂಬಲ್ ಮೈನಸ್ ಆಗಿರೋದ್ರಿಂದ -5 ಇದು. 7 ಪವರ್ ಆಫ್ -5ನ ಸಿಂಪ್ಲಿಫೈ ಆಗಿ 1/7 ಪವರ್ ಆಫ್ 5 ಅಂತ ಬರಿಬೋದು. ಈ ನೆಗೆಟಿವ್ ಪವರ್ ಪಾಸಿಟಿವ್ ಆಯ್ತದೆ ಕೆಳಗಡೆ ಬಂದಾಗ. ಅಲ್ಲಿಗೆ ಇದು 1/7 ಪವರ್ ಆಫ್ 5 ಇಲ್ಲ 7 ಪವರ್ ಆಫ್ -5. ಎರಡು ಥರನೂ ಕೊನೆ ಆನ್ಸರು. ಬಾಯ್.